ನಮಸ್ತೆ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ತಿಬಿಲ್ಸಿಗೆ ಬಂದು ರೀಚ್ ಆಗಿದ್ವಿ. ಸೊ ಇಲ್ಲಿಂದ ನಾವು ಎಲ್ಲೆಲ್ಲಿ ಹೋಗ್ತೇವೆ, ಹೇಗೆ ಹೋಗ್ತೇವೆ ಎಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಇದು ನೋಡಿ, ನ್ಯಾಚುರಲ್ ಫ್ಲವರ್ಸ್ ಇತ್ತು. ಇದು ಏರ್ಪೋರ್ಟಿನ ಹೊರಗಡೆ ನೋಡಿ. ನಾವು ಆರ್ಟಿಫಿಷಿಯಲ್ ಅಂದ್ಕೊಂಡಿದ್ದೆ, ಬಟ್ ಇದು ನ್ಯಾಚುರಲ್ ಫ್ಲವರ್ಸ್. ಇಲ್ಲಿ ಸುಮಾರು ಫ್ಲವರ್ಸ್ ಎಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ. ತುಂಬ ಫ್ಲವರ್ಸ್, ರೋಸ್ ಅಂತೂ ತುಂಬ ವೆರೈಟಿ ಇದ್ದು ಕಲರ್ ರೋಸಸ್ ಎಲ್ಲ ಇದೆ. ನಾವು ಕಾರ್ ಬುಕ್ ಮಾಡಿದ್ವಿ. ಪರ್ ಡೇ ಅವರದ್ದು ಚಾರ್ಜ್ ಇರ್ತದೆ. ಇನ್ಸೈಡ್ ತೆಬಿಲಿಸಿ ಒಂದು ಚಾರ್ಜ್ ಇರ್ತದೆ, ಔಟ್ಸೈಡ್ ತೆಬಿಲಿಸಿ ಸ್ವಲ್ಪ ಜಾಸ್ತಿ ಇರ್ತಾರೆ. ನೋಡಿ, ಬ್ಲೂ ಟಿ ಶರ್ಟ್ ಹಾಕಿದಾರಲ್ಲ ಅವರೇ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಹೋಗಲಿಕ್ಕೆ. ನಮಗೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಆಗಿತ್ತು, ಹಾಗೆ ಎಲ್ರಿಗೂ ತುಂಬ ಹಸಿವಾಗಿತ್ತು. ಫಸ್ಟ್ ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಅವರೊಂದು ಜಾರ್ಜಿಯನ್ ರೆಸ್ಟೋರೆಂಟಿಗೆ ಈಗ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಈಗ ಅಲ್ಲಿ ಹೋಗ್ತಾ ಇದ್ದೇವೆ. ನೋಡಿ, ಹಾಗೇನೆ ಹೋಗ್ತಾ ಇರುವಾಗ ಹೊರಗಿನ ಈ ನೇಚರನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ತುಂಬ ಗ್ರೀನರಿ ಇದೆ. ಇದು ಕಂಟ್ರಿ ಅಂದರೆ ತುಂಬ ಕೂಲ್ ಆಗಿತ್ತು. ಈಗ ಮಧ್ಯಾಹ್ನ ಹೊತ್ತು, ಬಟ್ ಅಷ್ಟು ನಮಗೆ ಸೆಕೆ ಆಗಲಿ ಅಷ್ಟು ಬಿಸಿಲು ಅಂತ ಅನಿಸ್ತಿರ್ಲಿಲ್ಲ, ಕೂಲ್ ಆಗಿತ್ತು. ಈ ಜೂನ್ ತಿಂಗಳಲ್ಲಿ ನಾವು ಅಂದ್ಕೊಂಡ್ವಿ ಇದು ಸಮ್ಮರ್ ಇರ್ಬೋದು, ತುಂಬ ಬಿಸಿ ಇರ್ಬೋದು, ಮೊದಲು ಹೋಗಬೇಕಿತ್ತು ಅಂತ. ಬಟ್ ಹಾಗೇನಿಲ್ಲ, ಇದು ಕರೆಕ್ಟ್ ಟೈಮು ಈ ಕಂಟ್ರಿಯನ್ನು ನೋಡಲಿಕ್ಕೆ, ಜಾರ್ಜಿಯಾ ಕಂಟ್ರಿಗೆ ಹೋಗಲಿಕ್ಕೆ. ಹಾಗೇನೆ ಫಸ್ಟ್ ಈಗ ಊಟಕ್ಕೆ ಅಂತ ಹೊರಟಿದ್ದೇವೆ. ಬನ್ನಿ ನೀವು ನಮ್ಮ ಜೊತೆ. ನಾವೀಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯಾವ ಫುಡ್ ಟ್ರೈ ಮಾಡಲಿಕ್ಕೆ? ಇಲ್ಲಿ ನೋಡಿ, ಸೀನರಿ ನೋಡಿ ಮೇಲೆ. ಒಂದು ನಿಮಿಷ. ಇದು ನೋಡಿ, ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ. ಇದೊಂದು ರೆಸ್ಟೋರೆಂಟ್. ಇಲ್ಲೊಬ್ಬರು ಏನಂತೆ, ಯಾವುದಂತೆ ಭಾಷೆ? ಜಾರ್ಜಿಯನ್. ನೋಡಿ, ಇಲ್ಲಿ ಹೊರಗಡೆ ಊಟಕ್ಕೆ ಬಂದು. ವಾವ್, ಬಾಬು ಮುಲ್ತುಲೆ ಎಂಚಿನ ತುಚ್ಕೋಡು. ಆ ಕಡೆ ನೀರಿದೆ ನೋಡಿ, ಇಲ್ಲೆಲ್ಲ ವೆಹಿಕಲ್ಸ್ ಹೋಗ್ತಾ ಇದೆ. ನಾವು ಇಲ್ಲಿ ಇದರ ಮೇಲಿದ್ದೇವೆ. ನಾವಿಲ್ಲಿ ರೆಸ್ಟೋರೆಂಟಿಗೆ ಬಂದು ಮತ್ತು ಫುಡ್ ಇದೆಲ್ಲ ಅಂದರೆ ಇವರ ಹತ್ರನೇ ಕೇಳಿದ್ವಿ. ನಮ್ಮ ಕಾರ್ ಡ್ರೈವರ್ ಇದ್ರಲ್ಲ, ಅವರ ಹತ್ರನೇ ನಮಗೆ ಸ್ವಲ್ಪ ಫುಡ್ಡು ಸಜೆಸ್ಟ್ ಮಾಡಿ. ನಾವು ಚಿಕನ್, ಫಿಶ್ ಆ್ಯಂಡ್ ಎಗ್ ಮಾತ್ರ ತಿನ್ನೋದು. ಸೊ ಅದರ ರಿಲೇಟೆಡ್ ಸ್ವಲ್ಪ ಫುಡ್ ಸಜೆಸ್ಟ್ ಮಾಡಿ ಅಂತ. ಜಾರ್ಜಿಯನ್ ಫುಡ್ ಅವರು ಕೆಲವು ಸಜೆಸ್ಟ್ ಮಾಡಿದರು. ಇಲ್ಲಿ ಇಂಡಿಯನ್ ಫುಡ್ ಎಲ್ಲ ಸಿಗೋದಿಲ್ಲ, ಇವರದ್ದೇ ಮಾತ್ರ. ರೈಸ್ ಐಟಮ್ ಕೂಡ ಏನೂ ಇರಲಿಲ್ಲ ಇಲ್ಲಿ. ಜಾರ್ಜಿಯನ್ ಕೆಲವು ಫುಡ್ಡನ್ನು ನಾವು ಟ್ರೈ ಮಾಡಿದ್ವಿ. ನೋಡಿ, ಫಸ್ಟ್ ಅವರು ಸಲಾಡ್ ಕೊಡ್ತಾರೆ ಇಲ್ಲಿ. ಅಂದರೆ ಸಲಾಡ್ ಚೂಸ್ ಮಾಡಿದ್ವಿ ನಾವು. ತುಂಬ ವೆರೈಟಿ ಸಲಾಡ್ಸ್ ಇತ್ತು, ಜಾರ್ಜಿಯನ್ ಸಲಾಡ್ಸ್ ಎಲ್ಲ ಇದೇ ಫೇಮಸ್ ಇಲ್ಲಿ. ಸೊ ಅದನ್ನು ಟ್ರೈ ಮಾಡಿದ್ವಿ. ತುಂಬ ಟೇಸ್ಟಿ ಇತ್ತು, ಚೆನ್ನಾಗಿತ್ತು. ಹಾಗೆ ಮತ್ತು ಇನ್ನೇನೆಲ್ಲ ಟ್ರೈ ಮಾಡ್ತೇವೆ ಅಂತ ತೋರಿಸ್ತೇನೆ, ಬನ್ನಿ. ಏನಂತೆ ಅದು? ಲೆಮನ್ ಸ್ಪ್ರೈಟ್ ತರನಾ? ಫ್ರೂಟ್ ಜ್ಯೂಸ್. ನಾವು ತಿನ್ನೋದ್ರೆ ಓಕೆ, ಫೋಟೋಸ್ ಬೇಕು. ಜಾರ್ಜಿಯನ್ ಪಿಜ್ಜಾ. ಯಾರು ಹೇಳ್ತೀರಾ? ಯಾವುದಿದು ಫುಡ್ಡು? ಜಾರ್ಜಿಯನ್ ಪಿಜ್ಜಾ ಅಲ್ಲ? ಹೇಗುಂಟು? ಹೇಗಿದೆ ಫುಡ್? ಚೆನ್ನಾಗಿದೆಯಾ?
ನೋಡಿ ಇದು ಜಾರ್ಜಿಯನ್ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ ಇಲ್ಲೇ ಬೆಳೆದಂತಹ ಸ್ಟ್ರಾಬೆರಿ, ಗ್ರೇಪ್ಸ್, ಗ್ರೀನ್ ಆ್ಯಪಲ್, ರೆಡ್ ಆ್ಯಪಲ್ ಹಾಗೆ ಸುಮಾರು ವೆರೈಟಿ ಫ್ರೂಟ್ಸ್ ಇತ್ತು. ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ ಆಗಿತ್ತು, ಒಂಥರ ನ್ಯಾಚುರಲ್ ಫ್ರೂಟ್ಸ್ ಅಲ್ವಾ. ಹಾಗೆ ಇದು ನಮಗೆ ನಮ್ಮ ಹಿಂದಿನ ಟೇಬಲಲ್ಲಿ ಜಾರ್ಜಿಯನ್ ಪೀಪಲ್ ಸ್ವಲ್ಪ ಕೂತಿದ್ದರು, ಅವರು ಆರ್ಡ್ರ್ ಮಾಡಿದ್ದು ಇವರೇ ನೋಡಿ. ಇವರಂದರೆ ಮೊದಲು ಇಂಡಿಯಾದ ಋಷಿಕೇಶ ಅಲ್ಲಿಗೆ ಬಂದಿದ್ರಂತೆ. ಸೊ ಅವರಿಗೆ ತುಂಬ ಖುಷಿಯಾಗಿದೆ. ಹಾಗೆ ಇಂಡಿಯನ್ಸ್ ಅಂದರೆ ತುಂಬ ನನಗೆ ಇಷ್ಟ ಅಂತೆಲ್ಲ ಹೇಳಿದರು. ಹಾಗೆ ಅವರ ಹತ್ರ ಎಲ್ಲ ಮಾತಾಡಿ ಸ್ವಲ್ಪ ಇಲ್ಲೇ ಫೋಟೋಸ್ ಎಲ್ಲ ತಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಹಾಗೆ ಮತ್ತು ನಾವು ನಮ್ಮ ರೂಮ್ ಹತ್ರ ಈಗ ಹೊರಟ್ವಿ, ಚೆಕ್-ಇನ್ ಆಗಬೇಕು, ಒಂದು 3 ಗಂಟೆ ಹಾಗೆ ಚೆಕ್-ಇನ್ ಆಗಲಿಕ್ಕೆ. ಸೊ ಅಲ್ಲಿ ಹೊರಟ್ವಿ. ನೀವು ಇವತ್ತಿನ ವಿಡಿಯೋದಲ್ಲಿ ಜಾರ್ಜಿಯನ್ ಫುಡ್ಡನ್ನು ನೋಡಿರ್ಬೋದು. ಇನ್ನೂ ಸುಮಾರು ವೆರೈಟಿ ಆಫ್ ಫುಡ್ ಎಲ್ಲ ಟೇಸ್ಟ್ ಮಾಡೋದಿದೆ ನಾವು. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.